ಸೈನಿಕರು ಎಂದರೆ ನಮ್ಮ ದೇಶದ ಹೆಮ್ಮೆ, ನಮ್ಮ ಊರಿಗೂ ಹೆಮ್ಮೆ. ಅವರ ಸೇವೆ ಅಜರಾಮರ, ಅವರ ತ್ಯಾಗ ಶಬ್ದಗಳಿಗೆ ನಿಲುಕದ್ದು. ಹೀಗೆ ವರ್ಣಿಸುತ್ತಾ ಹೋದರೆ ಪದಗಳೇ ಸಾಲೋದಿಲ್ಲ ಬಿಡಿ. ಈಗ ಯಾಕಪ್ಪ ಸೈನಿಕರ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಈ ಅದ್ಭುತ ಸ್ಟೋರಿ ನೋಡಿ. 24 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ತನ್ನ ಪ್ರಾಣ ಒತ್ತೆಯಿಟ್ಟು ಭಾರತ ಮಾತೆಯ ವೀರ ಪುತ್ರನಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿ ತಮ್ಮ ಸ್ವಗ್ರಾಮವಾದ ಗೋಕಾಕ್ ತಾಲೂಕಿನ ಯದ್ದಲಗುಡ್ಡ ಗ್ರಾಮಕ್ಕೆ ಆಗಮಿಸುತ್ತಿರುವ ಶ್ರೀ ಬಸವರಾಜ್ ಸದೆಪ್ಪ ಕೊಳವಿ ಇವರಿಗೆ ತಮ್ಮ ಗ್ರಾಮದಲ್ಲಿ ಕುಟುಂಬದವರಿಂದ, ಗ್ರಾಮಸ್ಥರಿಂದ ಹಾಗೂ ಸ್ನೇಹಿತರಿಂದ ಅದ್ಧೂರಿಯ ಸ್ವಾಗತ ಕೋರಲಾಯಿತು. ಗ್ರಾಮದ ಬಸ್ ಸ್ಟ್ಯಾಂಡ್ನಿಂದಲೇ ವಿಶೇಷ ಹಾರ ಹಾಕಿ ಸ್ವಾಗತ ಕೋರಿ ಊರಿನ ತುಂಬ ಮೆರವಣಿಗೆ ಮಾಡುವ ಮೂಲಕ ಮನೆಗೆ ಕರೆತರಲಾಯಿತು. ಮೆರವಣಿಗೆಯಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರಂ ಘೋಷಣೆಗಳು ಕೇಳಿ ಬರ್ತಾ ಇದ್ವು. ಮನೆಯ ಮುಂದೆ ಹಾಕಲಾಗಿದ್ದ ಭವ್ಯ ಸ್ಟೇಜ್ನಲ್ಲಿ ಸೈನಿಕರಾದ ಬಸವರಾಜ್ ಸದೆಪ್ಪ ಕೊಳವಿ ಮತ್ತು ಅವರ ಧರ್ಮ ಪತ್ನಿಯರನ್ನ ಕೂರಿಸಿ ವಿಶೇಷ ಸನ್ಮಾನ ಮಾಡಿ ಅಭಿನಂದನೆಗಳ ಮಳೆ ಸುರಿಸಿದ್ರು. ಈ ಸೈನಿಕನ ದೇಶ ಸೇವೆ ನಮ್ಮ ಊರಿಗೂ ಹೆಮ್ಮೆ ತಂದಿದೆ ಅಂತ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ರು. ಈ ಸೈನಿಕ ಓದಿದ ಪ್ರಾಥಮಿಕ ಶಾಲೆಯ ಮುಂದೆ ವಿದ್ಯಾರ್ಥಿಗಳಿಂದಲೂ ಸ್ವಾಗತ ಕೋರಿ ಸಲ್ಯೂಟ್ ಹೊಡೆಯುವುದರ ಮೂಲಕ ಅಭಿನಂದಿಸಲಾಯಿತು. ಶಾಲಾ ಮಕ್ಕಳು ಬೋಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರಂ ಘೋಷಣೆಗಳನ್ನು ಕೂಗುತ್ತಾ ಇದ್ದಾಗ ಶಿಕ್ಷಣ ಕೊಟ್ಟ ಪ್ರಾಥಮಿಕ ಶಾಲೆಯ ಗುರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಎಲ್ಲರಿಗೂ ಒಂದು ಹೆಮ್ಮೆಯ ಸಂದರ್ಭ. ವಿಶೇಷ ಏನಂದ್ರೆ ಬಸವರಾಜ್ ಕೊಳವಿ ಅವರ SSLC ಕ್ಲಾಸಿನ ವಿದ್ಯಾರ್ಥಿ ವೃಂದದಲ್ಲಿ ಹಲವಾರು ಗೆಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರನ್ನು ವಿಶೇಷವಾಗಿ ಸನ್ಮಾನ ಮಾಡಿದರು. ಹಬ್ಬದ ರೀತಿಯಲ್ಲಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಬಂದ ಸ್ನೇಹಿತರೆಲ್ಲರೂ, ಗ್ರಾಮಸ್ಥರು ಮತ್ತು ಕುಟುಂಬಸ್ಥರೆಲ್ಲರೂ ಸೇರಿ ಬಸವರಾಜ್ ಕೊಳವಿ ಅವರ ಮುಂದಿನ ಭವಿಷ್ಯದ ಜೀವಿತ ಸುಖಮಯವಾಗಿರಲಿ, ಸಮೃದ್ಧಿಕರವಾಗಿರಲಿ ಮತ್ತು ಸಂತೋಷಕರವಾಗಿರಲಿ ಅಂತ ಹಾರೈಸಿ ಆಶೀರ್ವದಿಸಿದರು. ವರದಿ ಅಜಿತ್ YM, ನ್ಯೂಸ್ 16 ಕನ್ನಡ, ಬೆಳಗಾವಿ. ಹುಡುಗರಿಗೂ ಊಟ ಹೇಳಿದ್ವು.